ಸೊ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೊ KSYU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ 2024-25 ಜುಲೈ ಸೈಕಲ್ ನ್ಯೂ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಸೊ ಇದು ನೀವು ನೋಡಬೇಕಾದ್ರೆ, ಸೊ ಯಾವೆಲ್ಲ ಕೋರ್ಸಸ್ಗಳಿಗೆ ಸ್ಟಾರ್ಟ್ ಆಗಿದ್ದಾವೆ ಅಂದರೆ, ಆಲ್ UG, PG, ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. UG ಅಂದರೆ BA, BCom, BSc, BCA. ಓಕೆ, ಈ ರೀತಿ ಎಲ್ಲ ಕೋರ್ಸಸ್ಗಳಿಗೆ ಏನಂದರೆ, ನಿಮ್ಗೆ ಏನಂದರೆ UG ಕೋರ್ಸಸ್ ಹಾಗೂ PG ಕೋರ್ಸಸ್ MA, MCom, MBA, MSc ಈ ರೀತಿ ಸಾಕಷ್ಟು PG ಪ್ರೋಗ್ರಾಮ್ಸ್ಗಳಿದ್ದಾವೆ. ಅದೇ ರೀತಿ ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೂಡ ಇದ್ದಾವೆ KSYUನಲ್ಲಿ. ಸೊ ಆ ಒಂದು 2024-25 ಜುಲೈ ಸೈಕಲ್ ನ್ಯೂ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ನಾವು KSYUನಲ್ಲಿ ಡಿಗ್ರಿ ಮಾಡಬೇಕು ಅಂತ ಇದು ಇದೆಯಾ, ಸೊ ಅವ್ರು ಏನಾದರೆ ಅಡ್ಮಿಷನ್ ಮಾಡಿಸಿ KSYUನಲ್ಲಿ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಜುಲೈ ಸೈಕಲ್ದು. ಓಕೆ, ಸೊ ನೀವು ಏನಾದರೂ ಆನ್ಲೈನ್ ಮೂಲಕ ಏನಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಡ್ಮಿಷನ್ಗೆ. ಓಕೆ, ಸೊ ಇಲ್ಲಿ ಏನಂದರೆ ನೀವು ನೋಡ್ಬೋದು 2024-25 ಜುಲೈ ಆವೃತ್ತಿಯ ಪ್ರವೇಶಾತಿಗಾಗಿ ಕ್ಲಿಕ್ ಮಾಡಿ ಅಂತ ಇದೆ. ಸೊ ಯು ಹ್ಯಾವ್ ಟು ಕ್ಲಿಕ್ ದೇರ್. ಸೊ ಇಲ್ಲಿ ಏನೋ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಎಂಟರ್ ಯುವರ್ ಬೇಸಿಕ್ ಡೀಟೇಲ್ಸ್ ಆ್ಯಂಡ್ ಆ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಯೂಸರ್ ID ಎಲ್ಲ ಸಿಗುತ್ತೆ. ಆ ಯೂಸರ್ ID ಅಥವಾ ಯೂಸರ್ ನೇಮ್, ಪಾಸ್ವರ್ಡ್ ಹಾಕಿ ಮತ್ತು ನೀವು ಅಪ್ಲಿಕೇಶನ್ ಫರ್ದರ್ ನೀವು ಏನಂದರೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಹಾಕಿ, ನಿಮ್ಮ ಒಂದು ಆಧಾರ್ ಕಾರ್ಡು, ನಿಮ್ಮ ಒಂದು ಫಾದರ್ ನೇಮ್, ಮದರ್ ನೇಮ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಡೀಟೇಲ್ಸನ್ನು ಹಾಕಿ, ಆಮೇಲೆ ಏನಂದರೆ ನಿಮಗೆ ಒಂದು ಫೀ ಇರುತ್ತೆ. ಅದೇ ರಿಜಿಸ್ಟ್ರೇಷನ್ ಫೀ, ಅಪ್ಲಿಕೇಶನ್ ಫೀ ಇರುತ್ತೆ. ಆ ಫೀ ಪೇ ಮಾಡಬೇಕಾಗುತ್ತೆ. ಅರೌಂಡ್ 500-600 ಆ ಫೀ ಇರುತ್ತೆ. ಓಕೆ, ಸೊ ನಿಮಗೆ ಟೋಟಲ್ ಫೀ ಅಮೌಂಟಿಂದ ಅದು ಏನಂದರೆ ಒಂದು ಪಾರ್ಟ್ ಅದು. ಓಕೆ, ಸೊ ಆಮೇಲೆ ರಿಮೈನಿಂಗ್ ಫೀ ಇರುತ್ತಲ್ಲ, ಸೊ 7000 ಸಮಥಿಂಗ್ ಇದೆ. 7500 ಅಥವಾ 7800 ಇದೆ KSYU BA ಫೀಸ್. ಅದರಿಂದ 500 ನೀವು ಫಸ್ಟ್ ಪೇ ಮಾಡಬೇಕಾಗತ್ತೆ ಇಲ್ಲಿ. ಆಮೇಲೆ ರಿಮೈನಿಂಗ್ ಫೀ ನಿಮ್ಮ ರೀಜ್ನಲ್ ಸೆಂಟರ್. ಸೊ ರೀಜ್ನಲ್ ಸೆಂಟರ್ಸ್ ಇದಾವಲ್ಲ, ಆ ರೀಜ್ನಲ್ ಸೆಂಟರ್ಗೆ ಹೋಗಿ ಏನಂದರೆ ನಿಮ್ಮ ರಿಮೈನಿಂಗ್ ಫೀಯನ್ನು ಪೇ ಮಾಡಿ ಅಲ್ಲಿಂದ ಸ್ಟಡಿ ಮೆಟೀರಿಯಲ್ಗಳನ್ನು ಏನಂದರೆ ನೀವು ತೊಗೋಬಹುದು. ಓಕೆ, ಸ್ಟಡಿ ಮೆಟೀರಿಯಲ್ ಅಂದರೆ ಟೆಕ್ಸ್ಟ್ ಬುಕ್ಸ್. ಓಕೆ, ಸೊ ನಿಮಗೆ ಎಲ್ಲ ಆಪ್ಷನ್ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ. ನಿಮಗೆ ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಯಾವ ಒಂದು ಸಬ್ಜೆಕ್ಟ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ರೀತಿ ನೀವು ಅಡ್ಮಿಷನ್ ಮಾಡ್ಬೋದು. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಅಡ್ಮಿಷನ್ ಲಾಸ್ಟ್ ಡೇಟ್ ಏನು? ಸೊ ಲಾಸ್ಟ್ ಡೇಟ್ ಏನೂ ಅನೌನ್ಸ್ ಆಗಿಲ್ಲ. ತುಂಬ ಟೈಮ್ ಕೊಡ್ತಾರೆ ಇವರು. ಆಲ್ಮೋಸ್ಟ್ 2 ಮಂತ್ಸ್, 2.5 ಮಂತ್ಸ್ ಇವ್ರದ್ದು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಲಾಸ್ಟ್ ಡೇಟ್ ಇನ್ನೂ ಇಲ್ಲ. ಓಕೆ, ಸೊ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಇವತ್ತಿಂದ 22 ಜುಲೈಯಿಂದ. ಸೊ ನೀವು ಏನಂದರೆ ಅಡ್ಮಿಷನ್ ಮಾಡಿಸಿ. ತುಂಬ ಒಳ್ಳೆ ಯೂನಿವರ್ಸಿಟಿ ಇದೆ, ಗೌರ್ಮೆಂಟ್ ಅಪ್ರೂವ್ಡ್ ಇದೆ. ಓಕೆ, ಸೊ ಕೆಲವೊಂದು ಹೇಳ್ತಾರೆ ಇದು ಪ್ರೈವೇಟ್ ಯೂನಿವರ್ಸಿಟಿ. ನೋ, ಇಟ್ ಈಸ್ ಎ ಗೌರ್ಮೆಂಟ್ ಯೂನಿವರ್ಸಿಟಿ. ರಾಜ್ಯ ಸರ್ಕಾರದ ವಿಶ್ವವಿದ್ಯಾಲಯ ಇದು. ಓಕೆ, ಆ್ಯಂಡ್ ಅಗೇನ್ ಏನಂದರೆ ಇದು UGC ರಿಕಗ್ನೈಸ್ಡ್ ಇದೆ. ಓಕೆ, ಸೊ ಕೆಲವೊಂದು ಹೇಳ್ತಾರೆ ಇಲ್ಲಿ ವ್ಯಾಲ್ಯೂ ಇಲ್ಲ ಡಿಗ್ರಿ ಮಾಡಲಿಕ್ಕೆ. ಇದು ವ್ಯಾಲ್ಯೂ ಇದೆ. ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಡಿಗ್ರಿ ಮಾಡಿ ತುಂಬ ಒಂದು ಜಾಬ್ಸ್ಗೆ ಸೇರಿದ್ದಾರೆ, ಗೌರ್ಮೆಂಟ್ ಜಾಬ್ಸ್ಗೆ. ಓಕೆ, ಆ್ಯಂಡ್ UGC ಇದೆಯಲ್ಲ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಹೇಳ್ತೀವಿ, ಲೈಸೆನ್ಸ್ ಕೊಟ್ಟಿದೆ, ವ್ಯಾಲಿಡಿಟಿ ಇದೆ ಇದಕ್ಕೆ. ಓಕೆ, ಆ್ಯಂಡ್ ಅಗೇನ್ ಏನಂದರೆ ಇಲ್ಲಿಂದ ಸಾಕಷ್ಟು ಸ್ಟೂಡೆಂಟ್ಸನ್ನು ಡಿಗ್ರಿ ಮಾಡಿ SSC CGL ಆಗಿರ್ಬೋದು, FT ಎಕ್ಸಾಮ್ ಆಗಿರ್ಬೋದು, ಡಿಗ್ರಿ ಲೆವೆಲ್ ಎಕ್ಸಾಮ್ಗೆ ಏನಾದರೂ ಅಪಿಯರ್ ಆಗಿದ್ದಾರೆ ಆ್ಯಂಡ್ ಕ್ಲಿಯರ್ ಕೂಡ ಮಾಡಿದ್ದಾರೆ. ಆ್ಯಂಡ್ KSYU ಕೂಡ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೋಚಿಂಗ್ ಕೂಡ ಕೊಡುತ್ತೆ. ಓಕೆ, ತುಂಬ ಒಳ್ಳೆ ಯೂನಿವರ್ಸಿಟಿ ಇದೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ನಾವು ಡಿಗ್ರಿ ಮಾಡಬೇಕು, ಎಜುಕೇಷನ್ ಡಿಸ್ಕಂಟಿನ್ಯೂ ಆಗಿದೆ. ಓಕೆ, ಅಥವಾ ಕೆಲವೊಬ್ಬರು ಇರ್ತಾರೆ, ನಾವು ಜಾಬ್ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಕೂಡ ನಾವು ಸ್ಟಡಿ ಮಾಡಬೇಕಂದ್ರೆ ಪ್ರಮೋಷನ್ಗೆ ಅಥವಾ ನಾವು ಹೈಯರ್ ನಾಲೆಜ್ಗೆ ಸೊ ನೀವು ಮಾಡ್ಬೋದು. ತುಂಬ ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಕೋರ್ಸಸ್ ಎಲ್ಲ ಇದೆ. BA ಇದೆ, BCom ಇದೆ, ನಿಮಗೆ ಏನಂದರೆ BSc ಇದೆ. ಅದೇ ರೀತಿ PG ಪ್ರೋಗ್ರಾಮ್ ಹೇಳ್ತೀವಲ್ಲ, ಪೋಸ್ಟ್ ಗ್ರ್ಯಾಜುಯೇಷನ್, ಅದು MA ಇದೆ, MCom ಇದೆ, MSc ಕೂಡ ಇದೆ. ಸೊ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಗೇನ್ ಕೂಡ ಇಲ್ಲಿ ಕೂಡ ಮಾಸ್ಟರ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ಅಸೋಸಿಯೇಟ್ ಪ್ರೊಫೆಸರ್ಸ್ಗಳು ಆಗಿದ್ದಾವೆ ಇಲ್ಲಿಂದ ಕೂಡ, KSYUಯಿಂದ. ತುಂಬ ಒಳ್ಳೆ ಆಪರ್ಚುನಿಟಿ ಇದೆ. ನೀವು ನಿಮ್ಮ ಮನೆಯಿಂದ ಅಥವಾ ನೀವು ಎಲ್ಲಿದ್ದೀರಾ ಅಲ್ಲಿ ಕೂಡ ಓದ್ಬೋದು. ರೆಗ್ಯುಲರ್ ಕ್ಲಾಸಸ್ ಏನು ಇಲ್ಲಿ ಇರೋದಿಲ್ಲ. ಓಕೆ, ಜಸ್ಟ್ ನೀವೇನಾದರೂ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಸ್ ಕೊಡ್ತಾ ಆ ಟೆಕ್ಸ್ಟ್ ಬುಕ್ಸನ್ನು ಓದಬೇಕು. ಅಸೈನ್ಮೆಂಟ್ ಎಲ್ಲ ಆನ್ಲೈನ್ ಆ್ಯಪ್ ಇರುತ್ತೆ, ಅದರಲ್ಲಿ ಸಬ್ಮಿಟ್ ಮಾಡಬೇಕು. KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಅಂತ ಇರುತ್ತೆ. ನೀವು ಅಡ್ಮಿಷನ್ ಆದಮೇಲೆಲ್ಲ ನಿಮಗೆ ಹೇಳ್ಕೊಡ್ತಾರೆ ಮಾಹಿತಿ. ಓಕೆ, ಆ ಆ್ಯಪ್ನಲ್ಲಿ ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಆಮೇಲೆ ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕು. ಅಷ್ಟೇ ಇರೋದು ಇದರಲ್ಲಿ. ಏನು ರೆಗ್ಯುಲರ್ ಕ್ಲಾಸಸ್ ಇರೋದಿಲ್ಲ. ಎಕ್ಸಾಮ್ಗಿಂತ ಮುಂಚೆ ವೀಕ್ಲಿ ಕ್ಲಾಸಸ್ ಇರ್ತವೆ, ಸ್ಯಾಟರ್ಡೆ ಸಂಡೇ. ಅದನ್ನು ನೀವು ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೋದು. ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟೇ ಇರೋದು ಇದರಲ್ಲಿ. ರೆಗ್ಯುಲರ್ ಕ್ಲಾಸಸ್ ಏನು ಇರೋದಿಲ್ಲ, ಅಟೆಂಡೆನ್ಸ್ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಡಿಗ್ರಿ ಸಿಗುತ್ತೆ ಆ್ಯಂಡ್ ವ್ಯಾಲ್ಯೂಯಬಲ್ ಡಿಗ್ರಿ ಇರುತ್ತೆ ಇದು. ಓಕೆ, ಸೊ ನಿಮಗೆ ರೆಗ್ಯುಲರ್ ಡಿಗ್ರಿಗೂ ಈ ಡಿಗ್ರಿಗೆ ಏನು ವ್ಯತ್ಯಾಸ ಇರೋದಿಲ್ಲ, ಸೇಮ್ ವ್ಯಾಲ್ಯೂ ಇರುತ್ತೆ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ನಲ್ಲಿ. ಓಕೆ, ತುಂಬ ಒಳ್ಳೆ ಆಪರ್ಚುನಿಟಿ ಇದೆ. KSYUನಲ್ಲಿ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ನೀವು ಆನ್ಲೈನ್ ಮೂಲಕ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಏನಂದರೆ ಅಡ್ಮಿಷನ್ ಮಾಡಿಸಿ ತುಂಬ ಒಳ್ಳೆ ರೀತಿ ನೀವು ಇಲ್ಲಿಂದ ಡಿಗ್ರಿ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು.